7 ದಿನದ ದತ್ತ ಜಯಂತಿ ಕಾರ್ಯಕ್ರಮ ಹೊಳಲ್ಕೆರೆ ತಾಲೂಕಿನ ನೂಲೆನೂರೆ ಗ್ರಾಮದಲ್ಲಿ ವಿಶೇಷ ದತ್ತ ಜಯಂತಿಯನ್ನ ಪ್ರತಿ ವರ್ಷ ಆಚರಿಸಿಕೊಂಡು ಬಂದಿದ್ದು 7 ದಿನಗಳ ಕಾಲ ವಿಶೇಷ ಪೂಜೆ ಕಾರ್ಯಗಳು ಯಜ್ಞ ಹೋಮ ನಡೆಸಿಕೊಂಡು ಬಂದಿದ್ದು ಊರಿನ ಗ್ರಾಮಸ್ಥರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಖ್ಯಾತ ಚಲನಚಿತ್ರ ನಟ ಶ್ರೀಧರ್ ಪೂಜಾ ಕಾರ್ಯಗಳಲ್ಲಿ ಆಸಕ್ತಿ ವಹಿಸಿ ಅಲ್ಲಿಗೆ ಬಂದಂತಹ ಮಕ್ಕಳಿಗೆ ಧರ್ಮಗಳ ಬಗ್ಗೆ ಬೋಧನೆ ಮಾಡಿದರು. ಎರಡೂ ಕೈಯಲ್ಲೂ ಬಳೆ ಇರಬೇಕು. ಯಾವತ್ತೇ ಆಗಲಿ ಆ ಹಬ್ಬಗಳಲ್ಲಿ ದೇವರಿಗೆ ಪೂಜೆ ಮಾಡೋದು, ದೇವರಿಗೆ ನಮಸ್ಕಾರ ಮಾಡೋದು, ಎರಡು ಕೈಯಲ್ಲೂ ಬಳೆ ಯಾವಾಗ್ಲೂ ಇರಬೇಕು. ಗಣೇಶ ಚತುರ್ಥಿ ಆಯ್ತು ಅಂತಂದ್ರೆ ಯಾರು ಗಣೇಶ, ಯಾರು ಶಿವ, ಯಾರು ಪಾರ್ವತಿ ಅಂತ ಅದ್ರ ಬಗ್ಗೆ ತಿಳ್ಕೋಬೇಕು. ರಾಮನವಮಿ ರಾಮನ ಬಗ್ಗೆ ತಿಳ್ಕೋಬೇಕು. ರಾಮನ ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ಅದ್ಭುತವಾಗಿ ಅದೆಲ್ಲ ಏನಂತಂದ್ರೆ ನಮ್ಗೆ ಅದೆಲ್ಲ ನಿಧಿ ಅಂದ್ರೆ ದುಡ್ಡಿನ ಟ್ರೆಷರ್ ತರ ಅದು ನಮ್ಮ ಹತ್ರನೇ ಇದೆ, ಫ್ರೀಯಾಗಿ ಸಿಗೋ ಹಾಗೆ ನಮ್ಮ ಹತ್ರ ನೆನೆ ಇದೆ. ನಾವು ಏನೋ ನಮ್ಮ ಸಂಸ್ಕೃತಿ ಬೆಳೆಸ್ಬೇಕು. ಯಾವಾಗ ಈ ಭಾರತೀಯರು ಅನ್ನೋದಕ್ಕೆ ಭಾರತೀಯ ಸಂಸ್ಕೃತಿ ಫಾಲೋ ಮಾಡಿ ಯಾವಾಗಲೂ ಅವ್ರು ಹಾಕೋತಾರಲ್ಲ, ಇವ್ರು ಹಾಕೋತಾರಲ್ಲ ಬಟ್ಟೆಗಳು, ಅವ್ರು ಜೀನ್ಸ್ ಹಾಕೋತಾರಲ್ಲ, ಒಬ್ಬರು ಇಷ್ಟು ಪ್ಯಾಂಟ್ ಹಾಕೋತಾರಲ್ಲ ಅನ್ನೋದೆಲ್ಲ ಯಾಕೆ ಬೇಕು? ನಮ್ಮ ಸಂಸ್ಕೃತಿ ಇದು, ನಾನು ಆ ಥರ ಬಟ್ಟೆ ಹಾಕ್ತೀನಿ ಆಗಿರ್ತೀನಿ ಅಂತ. ಜೊತೆಗೆ ನಮ್ಮ ಸಂಸ್ಕೃತಿ ಶ್ಲೋಕ ಅದಕ್ಕೆ ಬರುವಂತ ಪ್ರಾರ್ಥನೆ. ನೀವು ಶರಣರಿಗೂ ಇಷ್ಟನ, ಶರಣರಿಗೂ ಕಳಬೇಡ ಕೊಲಬೇಡ ಹೇಳಿ, ಯಾರು ಹೇಳ್ತೀರಿ? ಹೇಳಿ. ಇದೇ ನಮ್ಮ ಕೂಡಲ ಸಂಗಮ ದೇವನೆನಿಸುವ ಯಾಕೆ ಗೊತ್ತಾ, ಬೆಂಗಳೂರಲ್ಲಿ ಎಷ್ಟು ಶಾಲೆಗಳಿಗೆ ಹೋಗಿದ್ದೀನಿ, ಇದು ಹೇಳಿ ಅಂದ್ರೆ ಒಬ್ಬರಿಗೂ ಬೇಜಾರು. ದತ್ತ ಆಶ್ರಮದ ಅಧ್ಯಕ್ಷರಾದ ಆತ್ಮಾನಂದನವರು ಮಾತನಾಡಿ, ಊರಿನ ವಿಶೇಷತೆ ಏನಂದ್ರೆ ಯತಿಗಳು ಬಂದಂತಹ ಜಾಗಕ್ಕೆ ಮತ್ತೆ ಯತಿಗಳು ಬಂದಿರುವುದು ಊರಿನ ವಿಶೇಷ ಎಂದು ತಿಳಿಸಿದರು. ಸ್ಥಾಪನೆ ಆಯಿತು ಅಂದರೆ ಸ್ಥಾಪನೆ ಮಾಡಿದ 3 ವರ್ಷ ನಮ್ಮ ಶಂಕರಲಿಂಗ ಭಗವಾನ್ ಅವರು ಗುರುಗಳಾದ ದತ್ತರಾಜ ಯೋಗೀಂದ್ರರು ಬನವಾಸಿಯವರು ಅಲ್ಲಿಗೆ ಸಹಜಾನಂದರ ಯೋಗಿಗಳಿಂದ ಬಂದು ವಿಷಯಗಳನ್ನು ತಿಳ್ಕೊಂಡು ಅಲ್ಲಿಂದ ಶಿಷ್ಯರನ್ನು ಹುಡುಕುತ್ತಾ ಬಂದಾಗ ಅವರಿಗೆ ಇಲ್ಲಿ ಹೊಳಲ್ಕೆರೆಯಲ್ಲಿ ಭೇಟಿಯಾಯಿತು. ದತ್ತರಾಜ ಯೋಗೀಂದ್ರರು ಅಪ್ಪ ಅಂದು ಶಂಕರಲಿಂಗ ಭಗವಾನ್. ಆಮೇಲೆ ಕೆಲವು ದಿವಸದಲ್ಲಿ ಅವರು ಗುರು ಶಿಷ್ಯ ಸಂಬಂಧದೊಳಗೆ ಅವರು ದೇಹತ್ಯಾಗ ಮಾಡಿದ ಮೇಲೆ ಶಂಕರಲಿಂಗ ಭಗವಾನರು ಅವರ ಸಮಾಧಿ ಇಲ್ಲೇ ಹೊಂದಿಸಿ ದತ್ತಾಶ್ರಮ ಸ್ಥಾಪನೆ ಮಾಡಿದರು. ಇಲ್ಲಿಗೆ ಅಪ್ಪವ್ರ ಹತ್ರ ಇದ್ದು ಕೆಲವು ಸೇವಾ ಮಾಡಬೇಕು ಅನ್ನೋಂಥ 3-4 ಹುಡುಗರು ಸಿಕ್ಕಿದ್ರು. ಅವರಿಗೆಲ್ಲ ವಿಷಯಗಳನ್ನು ಹೇಳಿ ಪೂಜಾದಿಗಳನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನಂತರ ಅವರ ಶಿಷ್ಯರು ಶ್ರೀನಿವಾಸ ಮೂರ್ತಿ ಅಂತಾರೆ, ಅವರಿಗೆ ಈ ಆಶ್ರಮದ ಕೆಲಸಗಳನ್ನು ವಹಿಸಿಕೊಟ್ಟು ಅವ್ರ ಮಗ ಈ ಆತ್ಮಾರಾಮ ಪ್ರತಿ ವರ್ಷ ಇಲ್ಲಿ ಆರಾಧನೆ ನಡೀತದೆ. ಮತ್ತು ಯಾರಾದರೂ ಭಕ್ತರು ಬಂದಾಗ ಅವರಿಗೆ ತಿರುಗಿ ಸೇವಾ ಮಾಡಿ. ವರದಿ ನಾಗರಾಜ್, ಹೊಳಲ್ಕೆರೆ. ಮೀಡಿಯಾ ನೆಟ್ವರ್ಕ್.